ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋಲಿ ಅಟ್ ಎ ಟೈಮು 2 ಡಿಗ್ರಿ ಕೋರ್ಸ್ ಮಾಡ್ಬೋದಾ, ಮಾಡಿದ್ರೆ ಯಾವ ರೀತಿ ಮಾಡಬೇಕು, ಮತ್ತು ಈ ರೀತಿ ಮಾಡೋದ್ರಿಂದ ನಿಮ್ಮ ಕೋರ್ಸು ವ್ಯಾಲಿಡ್ ಇರುತ್ತಾ ಇಲ್ವಾ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ರೀಸೆಂಟಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿದರು. ಏನಪ್ಪ ಅಂತಂದರೆ, ಬ್ರೋ ಒಟ್ಟೆ ಟೈಮು ನಾವು 2 ಡಿಗ್ರಿ ಕೋರ್ಸ್ನ ಮಾಡ್ಬೋದಾ, ಮತ್ತು ಮಾಡಿದ್ರೆ ಯಾವ ರೀತಿ ಮಾಡ್ಬೋದು, ಮತ್ತು ಇದು ವ್ಯಾಲಿಡ್ ಇರುತ್ತಾ ಅಂತ. ಅರ್ಥ ಆಯ್ತಾ? ಈಗ ನೀವು BA BCom BScಗೆ ಜಾಯ್ನ್ ಆಗಿರ್ತೀರ. ನೆಕ್ಸ್ಟು ನೀವು ಜಾಯ್ನ್ ಆಗಿದಾಗ ಇಲ್ಲ ನಾನು BCom ಬದಲು BA ಮಾಡಬೇಕಾಗಿತ್ತು ಅಂತ ಅನ್ಸುತ್ತೆ ನಿಮಗೆ. ಅರ್ಥ ಆಯ್ತಾ? ಇಲ್ಲ ನೆಕ್ಸ್ಟು M.comಗೆ ಜಾಯ್ನ್ ಆಗಿರ್ತೀರ. ಇಲ್ಲ ನಾನು M.com ಬದಲು MA ಏನಾದರೂ ಮಾಡಬೇಕಿತ್ತು, ಹಾಗೆ ಹೀಗೆ ಅಂತ ನಿಮ್ಗೆ ಅನಿಸುತ್ತೆ. ಅರ್ಥ ಆಯ್ತಾ? ಸೊ ಅನಿಸಿದಾಗ ನೀವು ಯಾವ ರೀತಿ ಒಂದು ಡಬಲ್ ಕೋರ್ಸ್ನ ಮಾಡ್ಬೋದು ಅಂತ. ಅರ್ಥ ಆಯ್ತಾ? ಒಂದು ಫಾರ್ ಎಕ್ಸಾಂಪಲ್, ಈಗ ನೀವು M.comನ ರೆಗ್ಯುಲರಾಗಿ ಮಾಡ್ತಿದ್ರೆ, ಅರ್ಥ ಆಯ್ತಾ, M.com BCom BScನ ರೆಗ್ಯುಲರಾಗಿ ಮಾಡ್ತಿದ್ರೆ, ನೀವು BAನ ಕರೆಸ್ಪಾಂಡೆನ್ಸ್ ಮುಖಾಂತರ ಮಾಡ್ಬೋದು. ಅರ್ಥ ಆಯ್ತಾ? BAನ ಕರೆಸ್ಪಾಂಡೆನ್ಸ್ ಮುಖಾಂತರ ಮಾಡ್ಬೋದು. ಹಾಗೆ ಇನ್ನು ಕೆಲವರು ಏನು ಡೌಟ್ ಅರೈಸ್ ಆಗುತ್ತೆ ಅಂತಂದರೆ, ಬ್ರೋ ನಾವು ಈಗ BCom ಮಾಡ್ತಾ ಇರ್ತೀವಿ, BCom ಮಾಡ್ಬೇಕಾದ್ರೆ ನಾವು M.com ಮಾಡ್ಕೊಳ್ಬೋದಾ ಕರೆಸ್ಪಾಂಡೆನ್ಸಲ್ಲಿ ಅಂತ. ಅದು ಚಾನ್ಸ್ ಇರಲ್ಲ. ಏನಕ್ಕೆ ಅಂತಂದರೆ, ವಿತೌಟ್ ಡಿಗ್ರಿ ನಿಮಗೆ ಯಾವುದೇ ಕಾರಣಕ್ಕೂ ಮಾಸ್ಟರ್ ಡಿಗ್ರಿನ ಕೊಡಲ್ಲ. ಅರ್ಥ ಆಯ್ತಾ? ಬೇಕಾದರೆ ನೀವು ಮಾಸ್ಟರ್ ಡಿಗ್ರಿ ಮಾಡ್ತಾ ಡಿಗ್ರಿನ ಮಾಡ್ಬೋದು, ಬಟ್ ಡಿಗ್ರಿ ಮಾಡ್ತಾ ಮಾಸ್ಟರ್ ಡಿಗ್ರಿನ ನೀವು ಮಾಡೋಕ್ಕಾಗಲ್ಲ. ಡಿಗ್ರಿ ಮಾಡ್ದೇ ಮಾಸ್ಟರ್ ಡಿಗ್ರಿನ ನೀವು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಮತ್ತು ನಾನು ನಿಮಗೆ ಒಂದು ಸಿಂಪಲ್ ಸ್ಟೆಪ್ ಹೇಳ್ತೀನಿ, ಯಾವ ರೀತಿ ಒಂದೇ ಟೈಮಲ್ಲಿ 2 ಕೋರ್ಸ್ನ ಮಾಡ್ಬೋದು ಅಂತ. ಹಾಗೆಯೇ ನೀವು ಯಾವ ರೀತಿ 2 ಕೋರ್ಸ್ನ ಒಟ್ಟಿಗೆ ಮಾಡ್ಬೋದು ಅಂತಂದರೆ, ಒಂದು ಕೋರ್ಸ್ನ ರೆಗ್ಯುಲರಾಗಿ ಓದ್ತಾ ಇನ್ನೊಂದು ಕೋರ್ಸ್ನ ಕರೆಸ್ಪಾಂಡೆನ್ಸ್ ಮುಖಾಂತರ ನೀವು ಪಾಸ್ ಮಾಡ್ಕೊಳ್ಬೋದು. ಅರ್ಥ ಆಯ್ತಾ? ಇದು ವ್ಯಾಲಿಡ್ ಇರುತ್ತೆ. UGCಯಿಂದ ಅಪ್ರೂವ್ಡ್ ಆಗಿದೆ. ಅಟ್ ಎ ಟೈಮು ನೀವು ಒಂದೇ ಇಯರಲ್ಲಿ 2 ಡಿಗ್ರಿ ಕೋರ್ಸ್ನ ಕಂಪ್ಲೀಟ್ ಮಾಡ್ತೀನಿ ಅಂತಂದರೆ, ಒಂದು ರೆಗ್ಯುಲರಾಗಿ ಮಾಡ್ಬೋದು ಮತ್ತು ಇನ್ನೊಂದು ಕರೆಸ್ಪಾಂಡೆನ್ಸ್ ಮುಖಾಂತರ ಮಾಡ್ಬೋದು. ಅರ್ಥ ಆಯ್ತಾ? ಇದು ವ್ಯಾಲಿಡ್ ಇರುತ್ತೆ. ಹಾಗಂತ ನೀವು ಎಲ್ಲ ಕೋರ್ಸ್ನೂ ಕೂಡ ಕರೆಸ್ಪಾಂಡೆನ್ಸಲ್ಲಿ ಕೂಡ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಲೈಕ್ B.Ed ಇದೆ, B.Edನ ನೀವು ಡಿಗ್ರಿ ಮಾಡ್ತಾ ನೀವು ಇದನ್ನು ಕರೆಸ್ಪಾಂಡೆನ್ಸ್ ಮಾಡ್ಬೋದು ಅಂತ ಕೇಳ್ಬೋದು. ಇಲ್ಲ, ಮಾಡೋಕ್ಕಾಗಲ್ಲ. ಇಲ್ಲ ನೀವು PG ಮಾಡ್ತಾ ನಾವು B.Edನ ಕರೆಸ್ಪಾಂಡೆನ್ಸ್ ಮಾಡ್ಬೋದು ಅಂತ ಕೇಳ್ಬೋದು. ಇಲ್ಲ, ಮಾಡೋಕ್ಕಾಗಲ್ಲ. ಯಾಕಂತಂದರೆ ಕರೆಸ್ಪಾಂಡೆನ್ಸ್ ಮಾಡಬೇಕು ಅಂತಂದರೆ B.Edನ ಅದಕ್ಕೆ ಕೆಲವು ಪ್ರೊಸೀಜರ್ ಇರುತ್ತೆ, ಮತ್ತು ನೀವು ಅದಕ್ಕೆ ಲೆಟರ್ಸ್ ಎಲ್ಲ ಬೇಕು. ಅರ್ಥ ಆಯ್ತಾ? ನಾನು ವರ್ಕ್ ಮಾಡ್ತಾಯಿದ್ದೀನಿ. ಅದು ಹಾಗೇ ನನಗೆ ಬಂದಿರೋ ನ್ಯೂಸ್ ಪ್ರಕಾರ ಅದು ಗೌರ್ಮೆಂಟ್ ಅಫಿಷಿಯಲ್ಸ್ಗೆ. ಫಾರ್ ಎಕ್ಸಾಂಪಲ್, ಈಗ ಗೌರ್ಮೆಂಟ್ ಜಾಬಲ್ಲಿ ಕೆಲವರು ಇರ್ತಾರೆ, ಅವ್ರಿಗೆ B.Ed ಮಾಡೋ ಅವಶ್ಯಕತೆ ಇರುತ್ತೆ. ಅಂಥವ್ರಿಗೆ ಅಷ್ಟೇ ಅದು ಸ್ಕೀಮ್ ಇರೋದು ಅಂತ ಕೇಳ್ಪಟ್ಟೆ. ಅರ್ಥ ಆಯ್ತು? ಅಕಸ್ಮಾತ್ ನೆಕ್ಸ್ಟ್ ಏನಾದರೂ ಇಲ್ಲ ಕಾಮನಾಗಿ ಎಲ್ಲರಿಗೂ ಕೂಡ ಮಾಡ್ಬೋದು ಅಂತಂದರೆ ಗ್ಯಾರಂಟಿ ನಾನು ವೀಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿರಲಿ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.